ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮಿ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರಿಯಾ ಮಾಮಿ. ಅಯೋಧ್ಯ ಕಾಂಡದಲ್ಲಿ ಆಕ್ಷೇಪಣಾ ಕೋಣೆಯಲ್ಲಿ ಎನ್ನುವಂತಹ ಅಧ್ಯಾಯವನ್ನ ನೋಡೋಣ ಇವತ್ತು. ಆಕ್ಷೇಪಣ ಅಂದ್ರೆ ಆಬ್ಜೆಕ್ಷನ್ ಅಂತ ಅರ್ಥ. ಕೈಕೇಯಿ ಕಪ್ಪು ವಸ್ತ್ರವನ್ನ ಹಾಕಿಕೊಂಡಿದ್ದಾಳೆ. ತಲೆ ಕೂದಲನ್ನ ಹರಡಿಕೊಂಡು ಒಡವೆಗಳನ್ನೆಲ್ಲ ಕಿತ್ತು ಬಿಸಾಕಿ ದುಃಖದಿಂದ ನೆಲದ ಮೇಲೆಯೇ ಆಕ್ಷೇಪಣಾ ಕೋಣೆಯಲ್ಲಿ ಅಳುತ್ತಾ ಮಲಗಿಕೊಂಡಿರ್ತಾಳೆ. ಆಗ ದಶರಥ ಮಹಾರಾಜ ಅಲ್ಲಿಗೆ ಬಂದು ಸ್ವಲ್ಪ ಆತಂಕದಿಂದಾನೇ ಕೇಳ್ತಾನೆ, ಪ್ರಿಯೆ, ಈ ಸಂತೋಷದ ಸಮಯದಲ್ಲಿ ನಿನಗೆ ಯಾವ ದುಃಖ ಹೇಳು? ನಿನಗೆ ಬೇಸರ ಉಂಟು ಮಾಡಿದ್ದು ಯಾರು? ನಾನು ಅವರಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ನೀನು ಮೊದಲು ದುಃಖ ಪಡೋದನ್ನ ನಿಲ್ಲಿಸು. ನಮ್ಮ ರಾಮ ನಾಡಿದ್ದು ರಾಜ ಆಗ್ತಾನೆ ಅಲ್ವಾ? ನಿನಗೇನು ಬೇಕೋ ಕೇಳು, ಅದು ಸಿಗತ್ತೆ. ನೀನು ದಯವಿಟ್ಟು ನಗು ನಗುತ್ತಾ ಇರು ಅಂತ ಹೇಳ್ತಾನೆ ರಾಜ. ರಾಣಿಯ ತುಟಿಗಳ ಮೇಲೆ ಕುಹಕದ ನಗೆ. ಕುಹಕ ಅಂದ್ರೆ ಸರ್ಕ್ಯಾಸ್ಟಿಕ್ ಆಗಿ ನಗೋದು ಅಂತ ಹೇಳ್ಬಹುದು. ಅಂದ್ರೆ ಏನೋ ಅಣಗಿಸುವಂತಹ ನಗು. ಮತ್ತೆ ವ್ಯಂಗ್ಯದಿಂದ ಹೇಳ್ತಾಳೆ. ವ್ಯಂಗ್ಯ ಅಂದ್ರೆ ಅಣಕಿಸೋದು ಅಂತಾನೆ ಅರ್ಥ. ತೊಂದರೆಯ ಸಮಯದಲ್ಲಿ ಮಾತ್ರ ಏನಾದರೂ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಟ್ಟು ಬಿಡ್ತೀರಾ ನೀವು? ಆದರೆ ಕೊಟ್ಟ ಮಾತುಗಳನ್ನ ಯಾವತ್ತಾದ್ರೂ ಉಳಿಸಿಕೊಂಡಿದ್ದೀರಾ ನೀವು? ನಿಮ್ಮಿಂದ ನನಗೆ 2 ಕೋರಿಕೆಗಳು ನೆರವೇರಬೇಕಾಗಿದೆ ಅನ್ನೋದು ನಿಮಗೆ ನೆನಪಿದೆ ತಾನೆ ಅಂತಾಳೆ ಕೈಕೇಯಿ. ಕೋರಿಕೆ ಅಂದ್ರೆ ವಿಶ್ ಅಂತ ಅರ್ಥ. ನೀನು 2 ವಿಶ್ ಗಳನ್ನ ತಿಳಿಸಬಹುದು. ನಿನ್ನ ಆಸೆಯ ಪ್ರಕಾರ ಅದನ್ನ ನಡೆಸಿಕೊಡ್ತೀನಿ, ಅದರಂತೆ ನಡ್ಕೊಳ್ತೀನಿ ಅಂತ ಅವನು ಹೇಳಿರ್ತಾನೆ. ಅದಕ್ಕೆ ಮಹಾರಾಜ, ನನಗೆ ಗೊತ್ತು ಪ್ರಿಯೆ, ಆದರೆ ನೀನೇ ಆ ಕೋರಿಕೆಗಳನ್ನ ಇನ್ನೂ ಕೇಳಿಕೊಂಡಿಲ್ಲ. ಅದು ನನ್ನ ತಪ್ಪಲ್ಲ. ನಿನಗೆ ಬೇಕಿರುವ 2 ಕೋರಿಕೆಗಳನ್ನ ನೀನು ಯಾವಾಗ ಬೇಕಾದರೂ ಕೇಳಬಹುದು, ಈಗಲೇ ಬೇಕಾದರೂ ಕೇಳು. ನಮ್ಮ ರಘುವಂಶದಲ್ಲಿ ಕೊಟ್ಟ ಮಾತನ್ನ ನಾವು ಎಂದಿಗೂ ಮೀರೋದಿಲ್ಲ ಅಂತ ಹೇಳ್ತಾನೆ ದಶರಥ ಮಹಾರಾಜ. ದಶರಥ ಮಹಾರಾಜ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಿನಗೆ ಯಾರು ಏನು ಹೇಳಿದರು? ನನ್ನ ಹತ್ತಿರ ನೀನು ಹೇಳು. ನನ್ನ ಪ್ರಾಣಕ್ಕಿಂತಲೂ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ ಅಲ್ಲವೇ? ನಿನ್ನ ಇಷ್ಟ ಏನು ಅಂತ ಹೇಳು, ಅದನ್ನು ನಾನು ಖಂಡಿತ ನೆರವೇರಿಸಿ ಕೊಡುತ್ತೇನೆ. ಈಗ ಕೈಕೇಯಿ ನಿಧಾನವಾಗಿ ಹೇಳ್ತಾಳೆ, ಪ್ರಿಯ ರಾಜ, ಹಾಗಿದ್ದರೆ ಮೊದಲು ನನ್ನ ಆಸೆಯನ್ನ ನೀವು ನೆರವೇರಿಸಿ ಕೊಡುತ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಡಿ ಅಂತ ಕೇಳ್ತಾಳೆ. ಪ್ರಮಾಣ ಅಂದ್ರೆ ಪ್ರಾಮಿಸ್. ಇವನನ್ನು ನಂಬುವುದಕ್ಕೆ ಆಗಲ್ಲ, ಪ್ರಮಾಣ ತೆಗೆದುಕೊಂಡು ಬಿಡೋಣ ಅನ್ನೋದು ಅವಳ ಉಪಾಯ. ಅದಕ್ಕೆ ಮಹಾರಾಜ, ಕೈಕೇಯಿ, ನನ್ನಲ್ಲಿ ನಿನಗೆ ಅಷ್ಟು ನಂಬಿಕೆ ಇಲ್ಲವೇ? ಈಗ ಪ್ರಮಾಣ ಮಾಡಿ ಹೇಳ್ತೇನೆ ಕೇಳು. ನಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ರಾಮನ ಆಣೆಯಾಗಿ ಹೇಳುತ್ತೇನೆ ಕೇಳು. ನಿನ್ನ ಆಸೆಯಂತೆಯೇ ನಡೆದುಕೊಳ್ಳುತ್ತೇನೆ, ನನ್ನನ್ನು ನಂಬು ಅಂತಾನೆ ಮಹಾರಾಜ. ಮಾತನಾಡುವ ಗಿಳಿಗಳನ್ನ ನೀವು ಯಾವತ್ತಾದ್ರೂ ನೋಡಿದಿರಾ ಮಕ್ಕಳೇ? ಅವು ಹೇಳ್ಕೊಟ್ಟಂತೆ ಹೇಳ್ತವೆ. ಹಾಗೆಯೇ ಮಂಥರೆ ಹೇಳಿಕೊಟ್ಟಿರೋದನ್ನ ಗಿಳಿ ಪಾಠದ ತರಹ ಒಪ್ಪಿಸುತ್ತಾ ಇದ್ದಾಳೆ ದಶರಥ ಮಹಾರಾಜನಿಗೆ. ಈಗ ಅವಳು ನಿಧಾನವಾಗಿ ಹೇಳ್ತಾಳೆ, ಈಗ ನನ್ನ ಕೋರಿಕೆ ಏನಪ್ಪಾ ಅಂದ್ರೆ, ಅಯೋಧ್ಯೆಯ ಸಿಂಹಾಸನವನ್ನ ಭರತನಿಗೆ ನೀವು ಬಿಟ್ಟು ಕೊಡಬೇಕು. 2ನೇಯದಾಗಿ ರಾಮ 14 ವರ್ಷಗಳ ಕಾಲ ವನವಾಸ ಮಾಡಬೇಕು ಅಂತ ಹೇಳ್ತಾಳೆ. ರಾಣಿಯ ಮಾತುಗಳನ್ನ ಕೇಳಿ ದಶರಥನಿಗೆ ಬರಸಿಡಿಲು ಬಡಿದಂತೆ ಆಗುತ್ತೆ. ನರನಾಡಿಗಳಲ್ಲಿ ರಕ್ತ ಚಲನೆಯೇ ಆಗುತ್ತಿಲ್ಲವೇನೋ ಎನ್ನುವ ಹಾಗೆ ಅವನಿಗೆ ಅನುಭವ ಆಗತ್ತೆ. ಅಂದ್ರೆ ನೋ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ನರ್ವ್ಸ್ ಅನ್ನುವ ಹಾಗೆ ಫೀಲ್ ಆಗುತ್ತೆ ಅವನಿಗೆ. ಅಂತಹ ಆಘಾತ ಅವನಿಗೆ. ಅಂದ್ರೆ ತುಂಬಾ ಶಾಕ್ ಆಗಿ ಬಿಟ್ಟಿದ್ದಾನೆ ಅಂತ ಅರ್ಥ ಮಕ್ಕಳೇ. ಇನ್ನೇನು ರಾಮ ರಾಜ ಆಗಿಯೇ ಬಿಡ್ತಾನೆ ಅನ್ನೋ ಸಂತೋಷ ಪಾಪ ಅವನಿಗೆ. ಈಗ ಈ ಮಾತನ್ನ ಕೇಳಿ ಹೇಗ
ಬೇಕಾಗಿರ್ಬೇಡ ಅವನಿಗೆ. ದಶರಥ ಕೈಕೇಯಿಯ ಕಡೆ ನೋಡಿ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ಇವಳೇನ ಹೀಗೆ ಮಾತಾಡ್ತಾ ಇರೋದು ಅಂತ. ಯಾಕೆ ಅಂದ್ರೆ ಎಲ್ಲ ರಾಣಿಯರಿಗಿಂತ ರಾಮನನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಿದ್ದು ಕೈಕೇಯಿಯೇ ಆಗಿರ್ತಾಳೆ. ಅದಕ್ಕೆ ಅವನಿಗೆ ನಂಬೋಕೆ ಆಗ್ತಾ ಇಲ್ಲ. ಗೊಂದಲದಿಂದ ನೋಡುತ್ತಾ ನಿಂತು ಬಿಟ್ಟಿದ್ದಾನೆ. ಈಗ ಹಾಗೆಯೇ ನೋಡುತ್ತಾ ಮೂರ್ಛೆ ಕೂಡ ಹೋಗಿಬಿಟ್ಟ ಮಹಾರಾಜ. ಗೊಂದಲ ಅಂದ್ರೆ ಕನ್ಫ್ಯೂಷನ್. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಜ್ಞಾನ ಬಂದು ಎದ್ದು ಕುಳಿತುಕೊಳ್ತಾನೆ ಮಹಾರಾಜ. ಈಗ ಕೈಕೇಯಿ ಹೇಳ್ತಾಳೆ, ಆ 2 ಕೋರಿಕೆಗಳನ್ನ ನೀವು ನನಗೆ ಸುಮ್ಮನೆ ಏನು ಕೊಡ್ತಾ ಇಲ್ಲ. ನಿಮ್ಮ ಪ್ರಾಣ ಅಪಾಯದಲ್ಲಿದ್ದಾಗ ನಾನು 2 ಸಾರಿ ನಿಮ್ಮನ್ನ ಕಾಪಾಡಿದ್ದೇನೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನನ್ನ ಧೈರ್ಯ ಸಾಹಸವನ್ನ ಮೆಚ್ಚಿಕೊಂಡು ನೀವು 2 ಕೋರಿಕೆಗಳನ್ನ ಕೇಳಿಕೋ ಅಂದಿದ್ದೀರಿ. ನನಗೆ ಇದುವರೆಗೂ ಆ ಕೋರಿಕೆಗಳನ್ನ ಕೇಳಿಕೊಳ್ಬೇಕು ಅಂತ ಅನ್ನಿಸಿಯೇ ಇರಲಿಲ್ಲ. ಈಗ ನನ್ನ ಮಗ ಭರತನಿಗೋಸ್ಕರ ಈ ಕೋರಿಕೆಗಳನ್ನ ಕೇಳಿಕೊಳ್ತಾ ಇದ್ದೀನಿ, ನಡೆಸಿಕೊಡಿ. ಇಲ್ಲದಿದ್ದರೆ ಬೇಡ ಬಿಡಿ, ನಿಮ್ಮ ರಘುವಂಶದ ಸಂಪ್ರದಾಯವನ್ನ ಮುರಿದುಕೊಳ್ಳಿ. ನೀವು ಯಾರು ಸತ್ಯವಂತರಲ್ಲ ಅಂತ ಎಲ್ಲರೂ ತಿಳಿದುಕೊಳ್ಳಲಿ. ಕೊಟ್ಟ ಮಾತನ್ನು ನಡೆಸಿಕೊಡಲು ಸಾಧ್ಯವಿಲ್ಲ ಅಂದ್ರೆ ನೀವೆಂತಹ ಸತ್ಯವಂತರು ಅಂತ ಎಲ್ಲರಿಗೂ ತಿಳಿಯಲಿ ಬಿಡಿ. ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ಏನಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿ ಬಿಡ್ತಾಳೆ ಕೈಕೇಯಿ. ದಶರಥ ಪಾಪ ಈಗ ಅಳುವ ಧ್ವನಿಯಲ್ಲಿ ಹೇಳ್ತಾನೆ, ಇಂತಹ ಕಠಿಣವಾದ ಮಾತುಗಳನ್ನು ಆಡಬೇಡ ಕೈಕೇಯಿ. ನನಗೆ ರಾಮ ಮತ್ತು ಭರತ ಇಬ್ಬರೂ 2 ಕಣ್ಣುಗಳು. ಭರತ ಶತ್ರುಘ್ನರನ್ನ ನಾಳೆಯೇ ಅವರ ತಾತ ಅಜ್ಜಿಯರ ಮನೆಯಿಂದ ಕರೆಸ್ತೇನೆ. ನೀನು ಇಷ್ಟಪಡೋದಾದ್ರೆ ಭರತನಿಗೆ ಕಿರೀಟ ಧಾರಣೆ ಆಗಲಿ. ನಮ್ಮ ರಾಮನಿಗೆ ರಾಜನಾಗುವ ಆಸೆ ಯಾವತ್ತೂ ಇರಲಿಲ್ಲ. ನಾನು ಹೇಳಿದೆ ಅಂತ ರಾಜನಾಗೋಕೆ ಒಪ್ಪಿದ್ದಾನೆ ಅಷ್ಟೆ. ಅವನಿಗೆ ಸಿಂಹಾಸನದ ಆಸೆಯೇ ಇಲ್ಲ. ನೀನು ದುಃಖ ಪಡಬೇಡ, ಈಗ ಅಲಂಕಾರ ಮಾಡಿಕೊ, ನಡಿ ಅಂತ ಹೇಳ್ತಾನೆ. ಅದಕ್ಕೆ ಕೈಕೇಯಿ ಹೇಳ್ತಾಳೆ, ಎಲೈ ರಾಜನೇ, ಕೊಟ್ಟ ಮಾತನ್ನ ನಡೆಸಲು ಇಷ್ಟು ಸಂಕಟ ಪಡುವುದು ಯಾವ ನ್ಯಾಯ? ಕ್ಷತ್ರಿಯ ರಾಜನಾಗಿ ನೀನು ಹೀಗೆ ಕೊಟ್ಟ ಮಾತಿಗೆ ತಪ್ಪಬಾರದು. ಶ್ರೀರಾಮನಿಗೆ ಪಟ್ಟ ಕಟ್ಟಿ ಕೌಸಲ್ಯೆಯೊಡನೆ ಸುಖವಾಗಿ ಬದುಕೋಣ ಅಂತ ಅಂದುಕೊಂಡಿದ್ದೀಯಾ? ಅದಕ್ಕೆ ನಿನಗೆ ನಾನು ಹೇಳುವುದು ಇಷ್ಟ ಆಗುತ್ತಿಲ್ಲ. ಹೆಚ್ಚು ಮಾತಿನಿಂದ ಏನು ಪ್ರಯೋಜನವಿಲ್ಲ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುವ ನಿಮಿಷದಲ್ಲಿಯೇ ನಾನು ಘೋರವಾದ ವಿಷಪಾನ ಮಾಡಿ ಪ್ರಾಣವನ್ನ ತ್ಯಾಗ ಮಾಡಿ ಬಿಡ್ತೀನಿ. ಇದು ಭರತನ ಆಣೆಯಾಗಿಯೂ ನಿಶ್ಚಯ ಅಂತಾಳೆ ಕೈಕೇಯಿ. ಇನ್ನೊಂದು ವಿಷಯ ನಾವು ತಿಳಿದುಕೊಳ್ಳಲೇಬೇಕು ಮಕ್ಕಳೇ. ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಹೆದರಿಸುವುದು ತಪ್ಪು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳೋದು ತಪ್ಪು. ಎಲ್ಲರಿಗೂ ತೊಂದರೆ ಅನ್ನೋದು ಬಂದೇ ಬರುತ್ತೆ, ಒಂದಲ್ಲ ಒಂದು ಸಲ. ವರ್ಷದ 365 ದಿನಗಳು ನಾನು ಖುಷಿಯಾಗಿಯೇ ಇದ್ದೀನಿ ಅಂತ ಯಾರು ಕೂಡ ಹೇಳೋಕೆ ಸಾಧ್ಯವಿಲ್ಲ. ಎಲ್ಲರೂ ಆತ್ಮಹತ್ಯೆನೇ ಮಾಡಿಕೊಳ್ಬೇಕು ಅಂತ ಇದ್ರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ಈಗ ಜೀವನ ಮಾಡ್ತಾ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇರ್ಲಿಲ್ಲ. ಆತ್ಮಹತ್ಯೆಯಿಂದ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳಿಯೋದು ಖಂಡಿತ ಸುಳ್ಳು. ಆ ಸಮಸ್ಯೆಯಿಂದ ನಾವು ದೂರ ಓಡಿ ಹೋಗುವ ಪ್ರಯತ್ನ ಖಂಡಿತ ಮಾಡಬಾರ್ದು. ಸಮಸ್ಯೆಯನ್ನ ಧೈರ್ಯವಾಗಿ ಎದುರಿಸಬೇಕು. ಒಂದು ಸಮಸ್ಯೆ ಅಂತ ಇದ್ದ ಮೇಲೆ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ. ಅಂದರೆ ಮಕ್ಕಳೇ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಅದಕ್ಕೆ ದೊಡ್ಡವರ ಹತ್ತಿರ ಯಾವುದೇ ವಿಷಯಗಳನ್ನ ಮುಚ್ಚಿಡಬಾರದು. ಅವರ ಹತ್ತಿರ ಎಲ್ಲವನ್ನು ಹೇಳಿಕೊಳ್ತಾ ಇದ್ರೆ ನಮಗೆ ತೊಂದರೆಯೇ ಬರದ ಹಾಗೆ ಅವರು ನೋಡಿಕೊಳ್ತಾರೆ. ಅದಕ್ಕೆ ಮಕ್ಕಳು ಯಾವಾಗ್ಲೂ ತಂದೆ ತಾಯಿಗಳನ್ನ ಫ್ರೆಂಡ್ ತರ ನೋಡಿಕೊಂಡು ಪ್ರತಿಯೊಂದು ವಿಷಯವನ್ನ ಅವರ ಜೊತೆ ಚರ್ಚೆ ಮಾಡ್ತಾ ಇರ್ಬೇಕು. ನಮಗೇನಾದರೂ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇದ್ರೆ ಆಗ ತಂದೆ ತಾಯಿಗಳು ತಿದ್ದುತ್ತಾರೆ. ಯಾವುದು ತಪ್ಪು ಯಾವುದು ಸರಿ ಅಂತ ತಿಳಿಸಿಕೊಡ್ತಾರೆ. ತಂದೆ ತಾಯಿಗಳು ಬೈದು ಬಿಡುತ್ತಾರೆ ಅಂತ ಅವರ ಹತ್ತಿರ ಯಾವ ವಿಷಯವನ್ನೂ ಹೇಳದೆ ಎಲ್ಲಾ ವಿಷಯಗಳನ್ನು ಅವರಿಂದ ಮುಚ್ಚಿಟ್ಟುಕೊಂಡರೆ ನಮಗೆ ಆಗುವ ನಷ್ಟವೇ ಜಾಸ್ತಿ. ಅದರಿಂದ ದುಃಖ ಕೂಡ ಜಾಸ್ತಿ ಆಗತ್ತೆ. ಜೀವ ಕಳೆದುಕೊಂಡು ಎಲ್ಲರಿಗೂ ದುಃಖವನ್ನು ಜಾಸ್ತಿ ಕೊಡೋದಕ್ಕಿಂತ ನಮಗಾಗಿ ಎಷ್ಟೆಲ್ಲಾ ಮಾಡಿರುವ ತಂದೆ ತಾಯಿಗಳು ಸ್ವಲ್ಪ ಬೈದರೂ ಪರವಾಗಿಲ್ಲ, ಇನ್ನು ಮೇಲಾದರೂ ನಾವು ಎಚ್ಚೆತ್ತುಕೊಂಡು ಸರಿಯಾದ ದಾರಿಯಲ್ಲಿ ನಡೆಯೋಣ ಅಂತ
ತಿಳಿದುಕೊಳ್ಳಬೇಕು ಮಕ್ಕಳೇ. ಸ್ವಲ್ಪ ದಿನ ಕಳೆದ ಮೇಲೆ ಎಲ್ಲವನ್ನೂ ಮರೆತು ಖಂಡಿತ ಖುಷಿಯಾದ ಜೀವನವನ್ನ ನಡೆಸಬಹುದು. ನಾವು ಅಂದುಕೊಂಡ ತಕ್ಷಣ ಎಲ್ಲ ಸರಿ ಹೋಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಕೂಡ ಕೊಡ್ಬೇಕಾಗತ್ತೆ. ಈ ರೀತಿ ತೊಂದರೆ ಎಲ್ಲ ಆಗಬಾರದು ಅಂದ್ರೆ ಹಿರಿಯರು ಮಕ್ಕಳಿಗೆ ಸ್ವಲ್ಪ ಸಮಯ ಕೊಟ್ಟು ದೇವರ ಕಥೆಗಳನ್ನ ಹೇಳಿಕೊಟ್ಟು ಒಳ್ಳೆಯ ದಾರಿ ಯಾವುದು ಅಂತ ತೋರಿಸಿಕೊಡಬೇಕಾಗತ್ತೆ. ಮಕ್ಕಳಿಗೆ ಸ್ವಲ್ಪ ಸಮಯ ಕೊಟ್ಟು ಮಾತಾಡಿಸಿದರೆ ಅವರು ಯಾವ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಅಂತ ಖಂಡಿತ ತಿಳ್ಕೋಬಹುದು. ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪದ ಕೆಲಸ ಅಂತ ನಮ್ಮ ಧರ್ಮ ಗ್ರಂಥಗಳಲ್ಲಿ ಕೂಡ ಹೇಳಿದ್ದಾರೆ. ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ಆಯಸ್ಸು ಮುಗಿಯುವ ಮುಂಚೆಯೇ ಆತ್ಮಹತ್ಯೆ ಮಾಡಿಕೊಂಡರೆ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತದೆ. ಆಗ ಆಗುವ ನೋವು ತುಂಬಾ ಜಾಸ್ತಿ. ಯಾಕೆ ಅಂದ್ರೆ ಆಗ ನಾವು ಹೇಳುವ ಮಾತುಗಳನ್ನ ಯಾರಿಗೂ ಕೇಳಿಸಿಕೊಳ್ಳೋಕೆ ಆಗೋದೇ ಇಲ್ಲ. ನಮ್ಮ ಆತ್ಮದ ಮಾತನ್ನ ಕೇಳಿಸಿಕೊಳ್ಳೋದಕ್ಕೆ ನಮಗೆ ಒಂದು ದೇಹ ಅಂತ ಇರಲೇಬೇಕು. ಟಿವಿ ಇಲ್ಲದೆ ಹೋದ್ರೆ ಯಾವ ಪ್ರೋಗ್ರಾಮು ನೋಡಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ದೇಹ ಇಲ್ಲದೆ ನಾವು ಮಾತಾಡ್ತಾ ಇದ್ರೆ ಯಾರಿಗೂ ಕೇಳಿಸೋದಿಲ್ಲ. ಒಂಟಿಯಾಗಿಯೇ ಎಲ್ಲಾ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಷ್ಟೇ. ಪೋಷಕರಲ್ಲಿಯೂ ನನ್ನದೊಂದು ವಿನಂತಿ, ತಂದೆ ತಾಯಿಗಳು ಖಂಡಿತ ತುಂಬಾ ಚೆನ್ನಾಗಿಯೇ ನೋಡಿಕೊಳ್ತಾರೆ. ಹೋಮ್ವರ್ಕ್ ಆಯ್ತಾ, ಊಟ ಮಾಡಿದ್ಯಾ, ಟ್ಯೂಷನ್ಗೆ ಹೋದ್ಯಾ, ಮಾರ್ಕ್ಸ್ ಎಷ್ಟು ಬಂತು, ಬರೀ ಇಷ್ಟೇ ಕೇಳಿಕೊಂಡ್ರೆ ಸಾಕಾಗೋದಿಲ್ಲ. ನೀತಿ ಪಾಠಗಳನ್ನು ಹೇಳಿಕೊಡ್ಬೇಕಾಗತ್ತೆ ಪೋಷಕರು. ನಾವು ಎಷ್ಟೆಲ್ಲ ಕಷ್ಟ ಪಡೋದು ಮಕ್ಕಳ ಸುಖಕ್ಕಾಗಿ ತಾನೆ. ಹಾಗಾದ್ರೆ ಇದನ್ನು ಸ್ವಲ್ಪ ಮಾಡಬಹುದಲ್ಲ ಅವರ ಸಂತೋಷಕ್ಕಾಗಿ. ಪ್ರತಿದಿನ ಒಂದ್ ಅರ್ಧ ಗಂಟೆ ಆದ್ರೂ ಮಕ್ಕಳಿಗೆ ಅಂತ ಟೈಮ್ ಕೊಡ್ಲೇಬೇಕು. ಟೈಮ್ ಕೊಡದೆ ಹೋದ್ರೆ ಪರಿಸ್ಥಿತಿ ಕೈ ಮೀರಿ ಹೋದ ಮೇಲೆ ನಾವು ಏನೂ ಮಾಡೋಕೆ ಸಾಧ್ಯವಾಗದ ಸ್ಥಿತಿ ಆಗಿಬಿಡತ್ತೆ. ದೇವರಲ್ಲಿ ಹೆಚ್ಚು ಪ್ರೀತಿ ಹುಟ್ಟಿಸುವ ಕೆಲಸವನ್ನ ತಂದೆ ತಾಯಿಗಳೇ ಮಾಡಬೇಕು. ಆಗ ಮಕ್ಕಳು ದಾರಿ ತಪ್ಪುವುದಿಲ್ಲ ಮತ್ತು ಏನೇ ಕಷ್ಟ ಬಂದರೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದು ಅವರಿಗೆ ಅರ್ಥವಾಗಿ ಸುಲಭವಾಗಿ ಎಲ್ಲ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಬರೀ ಪೂಜೆ ಮಾಡು ಅಂತ ಹೇಳಿಕೊಟ್ರೆ ಸಾಲದು. ದೇವರ ಕಥೆಗಳು ಏನು ಅಂತ ತಿಳ್ಕೋಬೇಕು. ಅದರಿಂದ ನಾವು ನೀತಿ ಪಾಠವನ್ನ ಏನೆಲ್ಲ ಕಲಿಬಹುದು ಅನ್ನೋದನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕು ಪೋಷಕರು. ದೇವರು ನಮಗೆ ಚಿಂತಿಸಬೇಡ, ಯಾರೂ ನಿನಗೇನು ಮಾಡಲು ಸಾಧ್ಯವಿಲ್ಲ, ನಾನು ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳ್ತಾರೆ. ಅದನ್ನ ನಾವು ತಿಳ್ಕೊಳ್ಳೋದಿಲ್ಲ ಅಷ್ಟೇ. ಸರಿ, ಈಗ ಕಥೆಗೆ ಬರೋದಾದ್ರೆ ಅದಕ್ಕೆ ದಶರಥ ಮಹಾರಾಜ ಹೇಳ್ತಾನೆ, ಎಲೈ ದುಷ್ಟ ಹೆಂಗಸೆ, ನಿನಗೇಕೆ ಈ ವಿಪರೀತ ಬುದ್ಧಿ ಬಂತು? ರಾಮಚಂದ್ರನು ನಿನಗೆ ಏನು ಅಪರಾಧ ಮಾಡಿದ್ದಾನೆ? ನಮ್ಮ ವಂಶವನ್ನು ಉದ್ಧಾರ ಮಾಡುವಂತಹ ರಾಮನನ್ನು ಕಾಡಿಗೆ ಕಳುಹಿಸಿ ನಾನು ಜೀವಂತವಾಗಿ ಇರುವುದು ಹೇಗೆ ಸಾಧ್ಯ? ಶ್ರೀರಾಮನಿಂದ ದೂರವಾಗಿ ಸೀತೆ ಹೇಗೆ ಇರುತ್ತಾಳೆ? ಕೌಸಲ್ಯೆಯ ಬಗ್ಗೆ ಆದರೂ ಯೋಚನೆ ಮಾಡು. ಅವಳಿಗೆ ಈ ವಿಷಯವನ್ನ ಹೇಗೆ ಹೇಳೋದು? ರಾಮನಿಗೆ ಕಿರೀಟ ಧಾರಣೆ ಆಗುತ್ತೆ ಅಂತ ಎಷ್ಟು ಖುಷಿಯಾಗಿದ್ದಾಳೆ ಪಾಪ. ಅವಳ ಎದೆ ಚೂರಾಗಿ ಒಡೆದೇ ಹೋಗುತ್ತದೆ. ಪ್ರಿಯ ರಾಣಿ, ದಯವಿಟ್ಟು ಅಷ್ಟು ಕರುಣೆ ಇಲ್ಲದೆ ನಡೆದುಕೊಳ್ಬೇಡ. ಕರುಣೆ ಅಂದ್ರೆ ಕಂಪ್ಯಾಷನ್. ನಿನಗೆ ಬೇಕಾದರೆ ರಾಜ್ಯಕೋಶದಲ್ಲಿ ಇರುವ ಎಲ್ಲಾ ಸಂಪತ್ತನ್ನೂ ತೆಗೆದುಕೋ, ಆದರೆ ಚಿನ್ನದಂತ ರಾಮನನ್ನು ಮಾತ್ರ ಕಾಡಿಗೆ ಕಳಿಸಬೇಡ. ನಿನ್ನಲ್ಲಿ ನಾನು ನನ್ನ ಪುತ್ರ ಭಿಕ್ಷೆಯನ್ನ ಕೇಳ್ತೀನಿ ಕೈಕೇಯಿ ಅಂತ ಹೇಳಿಕೊಂಡು ಕೈಕೇಯಿಯ ಪಾದಕ್ಕೆ ಬಿದ್ದು ಬೇಡಿಕೊಳ್ತಾನೆ ಮಹಾರಾಜ. ಅಷ್ಟು ಸಂಕಟ ಅವನಿಗೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಒಂದು ಸಲ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಿಮಗೆ ಯಾವುದೇ ವಿಡಿಯೋಗಳು ಮಿಸ್ ಆಗೋದಿಲ್ಲ. ಈ ಶ್ರೀರಾಮನ ಕಥೆಗಳನ್ನ ಎಲ್ಲರೂ ತಿಳ್ಕೋಬೇಕು ಅಲ್ವಾ? ಆದ್ರಿಂದ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಈಗ ರಸಪ್ರಶ್ನೆಯನ್ನು ನೋಡೋಣ ತಾನೆ ಮಕ್ಕಳೇ. ಪ್ರಶ್ನೆ 1. ಕೈಕೇಯಿ ಯಾವ ರೀತಿಯಲ್ಲಿ ಅಂದ್ರೆ ಅವಳ ವೇಷಭೂಷಣ ಹೇಗೆ ಇರುತ್ತೆ? ಯಾವ ಕೋಣೆಯಲ್ಲಿ ದುಃಖದಿಂದ ಅಳುತ್ತಾ ನೆಲದ ಮೇಲೆ ಮಲಗಿಕೊಂಡಿರ್ತಾಳೆ? ಪ್ರಶ್ನೆ 2. ದಶರಥ ಮಹಾರಾಜ ಮತ್ತು ಕೈಕೇಯಿ ಇವರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ. ಸಂಭಾಷಣೆ ಅಂದ್ರೆ ಕಾನ್ವರ್ಸೇಷನ್. ಪ್ರಶ್ನೆ 3. ಇವತ್ತಿನ ಕಥೆಯಲ್ಲಿ ನಮಗೆ ತಿಳಿಯಬಹುದಾದ ನೀತಿ ಪಾಠಗಳು ಏನೇನು ಮಕ್ಕಳೇ? ಸರಿ, ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತು ತಾನೆ? ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಕಥೆನ ಕೇಳಿಸ್ಕೊಂಡು ಉತ್ತರ ಹೇಳಿದ್ರೆ ಆಯ್ತು. ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಸಿಗ್ತೀನಿ ಮಕ್ಕಳೇ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.